ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ಆಡ್ತಾ ಇರೋದು DC ವರ್ಸಸ್ CSK. ಈ ಮ್ಯಾಚ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಕ್ಕಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಸಣ್ಣದಾಗಿ ಲೈಕ್ ಮಾಡಿ, ಹಂಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಟೂರ್ನಮೆಂಟ್ ಮುಗಿತಾ ಬಂತು. ಕೆಲವು ಟೀಮ್ಸ್ 9 ಮ್ಯಾಚ್ ಆಡಿದೆ, ಕೆಲವು ಟೀಮ್ಸ್ 10 ಮ್ಯಾಚ್ ಆಡಿದೆ. DC ಅಂತ ಬಂದಾಗ DC 9 ಮ್ಯಾಚಸ್ ಆಡಿದೆ, ಅದ್ರಲ್ಲಿ 4 ಮ್ಯಾಚಸ್ ವಿನ್ ಆಗಿ 5 ಲಾಸ್, ಅದರಲ್ಲಿ 7th ಪೊಸಿಷನ್ ಅಲ್ಲಿ ಇದೆ. ಅದೇ ಏನಾದ್ರು CSK ಅಂತ ಬಂದಾಗ ಆಡಿರೋ 9 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ವಿನ್ ಆಗಿ 5 ಮ್ಯಾಚಸ್ ಸೋತಿದೆ, 6ನೇ ಪೊಸಿಷನ್ ಇದ್ದಾರೆ. ನೋಡಿ, ಇಬ್ರು ಅಷ್ಟೇ ಸೇಮ್ ನಂಬರ್ ಆಫ್ ಮ್ಯಾಚಸ್ ಆಡಿರೋದು, ಸೇಮ್ ನಂಬರ್ ಆಫ್ ವಿಕ್ಟರೀಸ್, ಬಟ್ ಬೆಟರ್ ರನ್ ರೇಟ್ ಇರೋದು CSK. ಆದ್ರಿಂದ ಏನಾಗಿದೆ, 6th ಪೊಸಿಷನ್ ಅಲ್ಲಿ ಇದೆ, DC ಬಂದು 7th ಪೊಸಿಷನ್ ಅಲ್ಲಿ ಇದೆ. ಈ ಎರಡು ಟೀಮ್ಸ್ ಈ ಸೀಸನ್ ಅಲ್ಲಿ ಅಷ್ಟೊಂದು ಜನ ಬೆಟರ್ ಆಗೋ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಅಷ್ಟೊಂದು ವರ್ಸ್ಟ್ ಆಗೋ ಏನೋ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಒಂಥರ ಮಿಡ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು. ಅದೇ DC ಅಂತ ಬಂದಾಗ DC ಕಡೆ ನೋಡಿ, ಬೌಲಿಂಗ್ ಅಲ್ಲಿ ಒಂದು ರೇಂಜ್ ಪರವಾಗಿಲ್ಲ, ಮೀಡಿಯಂ ಆಗಿ ಮಾಡ್ತಾ ಇದ್ರು. ಏನೋ ಅಷ್ಟೊಂದು ಜನ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇಲ್ಲ ಬೌಲಿಂಗ್ ಅಲ್ಲೂ. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಬ್ಯಾಟಿಂಗ್ ಅಲ್ಲಿ KL ರಾಹುಲ್ ಆಡ್ತಾ ಇದ್ದಾರೆ. KL ರಾಹುಲ್ ಯಾವ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅವಾಗ DC ಮ್ಯಾಚ್ ವಿನ್ ಆಗಿದೆ. ಆದ್ರಿಂದ ಇವತ್ತಷ್ಟೇ KL ರಾಹುಲ್ ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತೆ DC ಕಡೆಯಿಂದ. ಅದೇ CSK ಅಂತ ಬಂದಾಗ CSK ಆಲ್ಮೋಸ್ಟ್ ಅಲ್ಲಿ ಮ್ಯಾಚಸ್ ವಿನ್ ಆಗಿರೋದೆಲ್ಲ ಅವ್ರ ಬೌಲಿಂಗ್ ಅಟ್ಯಾಕ್ ಇಂದ. ನೋಡಿ, ಇವ್ರು ಯಾವ ತರ ಅಂದ್ರೆ ಆಪೋಸಿಟ್ ಬ್ಯಾಟ್ಸ್ಮನ್ಸ್ ನಾವು ಕಟ್ ಆಗ್ಬಿಡ್ತಾರೆ, ಕಡಿಮೆ ರನ್ಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ, ಅದನ್ನ ಈಸಿಯಾಗಿ ಚೇಸ್ ಮಾಡ್ತಾರೆ CSK ಅವರು. ಆದ್ರಿಂದಲೇ ಒಂಥರ CSK ಅವರು ಲಾಸ್ಟ್ ಒಂದು ಆಡಿರೋ 5 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿ ಸಖತ್ ಫಾರ್ಮ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು. ಇವತ್ತು ಓವರ್ ಆಲ್ ಸ್ಟಾಟ್ಸ್ ಅಂತ ನೋಡಿದಾಗ ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ 32 ಮ್ಯಾಚಸ್, ಅದರಲ್ಲಿ DC 12 ಮ್ಯಾಚಸ್ ವಿನ್ನರ್, CSK 20 ಮ್ಯಾಚಸ್ ವಿನ್ ಆಗಿದ್ರು. ಇಲ್ಲಿ ನೋಡಿ, ಒಂಥರ DC ನ ಡಾಮಿನೇಟ್ ಮಾಡಿ ಬಿಸಾಕಿದೆ ಅಂತ ಹೇಳ್ಬೋದು CSK. ನೋಡೋಣ ಇವತ್ತೇನಾದ್ರು DC ಏನಾದ್ರು ಡಾಮಿನೇಟ್ ಮಾಡ್ತಾ ಇಲ್ಲ CSK ನ ಡಾಮಿನೇಟ್ ಮಾಡುತ್ತಂತ. ಇವತ್ತು ಮ್ಯಾಚ್ ಆಗ್ತಾ ಇರೋದು ಬಂದು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಈ ಸ್ಟೇಡಿಯಂ ಯಾವ ತರ ಅಂದ್ರೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ಬ್ಯಾಟಿಂಗ್ ಆಡಕ್ಕೆ ಸಖತ್ ಇಷ್ಟಪಡ್ತಾರೆ, ಬೌಲರ್ಸ್ ಅಸಿಸ್ಟ್ ಆಗುತ್ತೆ. ಲಾಸ್ಟ್ ಮ್ಯಾಚ್ ನಿಮ್ಗೆ ನೆನಪಿರುತ್ತೆ, ಇಲ್ಲಿ ಈ ಗ್ರೌಂಡ್ ಅಲ್ಲಿ ಆಡಿದಾಗೆಲ್ಲ ಹೈ ಸ್ಕೋರಿಂಗ್ ಗೇಮ್ ನಡೆದಿದೆ, ಲೋ ಸ್ಕೋರಿಂಗ್ ಗೇಮ್ ನಡೆದಿದೆ. ಲೋ ಸ್ಕೋರಿಂಗ್ ಗೇಮ್ ಬಂದು ನಮ್ಮ RCB DC ಆಯ್ತಲ್ವಾ, ಆ ಮ್ಯಾಚ್ ಅಲ್ಲಿ 75 ರನ್ಸ್ ಗೆಲ್ಲ ಆಲ್ ಔಟ್ ಆಗ್ತಾರೆ DC ಅವರು. ಅದನ್ನ RCB ಅವರು ಈಸಿಯಾಗಿ ಚೇಸ್ ಮಾಡ್ತಾರೆ. ನೋಡಿ, ಅದೇ ತರ ಹೈ ಸ್ಕೋರಿಂಗ್ ಗೇಮ್ ಕೂಡ ನಡೆದಿದೆ ಈ ಗ್ರೌಂಡ್ ಅಲ್ಲಿ. ಒಂಥರ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು. ಯಾವ ಟೈಮಲ್ಲಿ ಯಾವ ತರ ಬಿಹೇವ್ ಆಗುತ್ತೆ ಅಂತ ಗೆಸ್ ಮಾಡಕ್ ಆಗ್ತಿಲ್ಲ. ಬಟ್ ಇಲ್ಲಿ ಫಾಸ್ಟ್ ಬೌಲರ್ ಹೆಲ್ಪ್ ಆಗುತ್ತೆ. ಇನಿಷಿಯಲ್ ಅಲ್ಲಿ ಒಂಥರ ಸಿಂಗು ಸ್ವಿಂಗು ನಮ್ಮ RCB ಅವರು ನೋಡಿದ್ರಲ್ವ ಯಾವ ತರ ಮಾಡಿದ್ರು ಅಂತ, ಅದೇ ಸಿಂಗು ಸ್ವಿಂಗು ಸಿಗೋ ಸಾಧ್ಯತೆ ಇದೆ. ಬಟ್ ಅಲ್ಲೇ ನಾವು ನೆಗೆಟ್ ಮಾಡ್ಬಿಟ್ರೆ ಆಮೇಲೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬ್ಯಾಟಿಂಗ್ ಆಡಕ್ ಕಷ್ಟನೇ. ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಇವರಿಬ್ರು ಆಡಿರೋ ಟೋಟಲ್ ಮ್ಯಾಚಸ್ ಬಂದು 8 ಮ್ಯಾಚಸ್ ಅಲ್ಲಿ DC 2 ಮ್ಯಾಚಸ್ ವಿನ್ನರ್, ಇನ್ 6 ಮ್ಯಾಚಸ್ ವಿನ್ನರ್ CSK. ನೋಡಿ, ಅಲ್ಲಾದ್ರೂ ಓವರ್ ಆಲ್ ಆದ್ರೂ CSK ಡಾಮಿನೇಟ್ ಮಾಡಿದೆ. ಇಲ್ಲಾದ್ರೂ DC ಹೋಮ್ ಗ್ರೌಂಡ್ ಅಲ್ಲಿ DC ಏನಾದ್ರು ಡಾಮಿನೇಟ್ ಮಾಡಿದೆ ಅಂದ್ರೆ ಇಲ್ಲೂ ಅಷ್ಟೇ CSK ನೇ ಡಾಮಿನೇಟ್ ಮಾಡಿದೆ. ಇವತ್ತು ಅಷ್ಟೇ DC ಗೆ ಅಷ್ಟೊಂದು ಈಸಿ ಇರಲ್ಲ CSK ನ ಬೀಟ್ ಮಾಡೋದು. ನೋಡೋಣ ಯಾವ ತರ ಇರುತ್ತಂತ. ಮತ್ತೆ ಈ ಗ್ರೌಂಡ್ ಅಲ್ಲಿ ಏನಾದ್ರು ವಿನ್ ಆಗ್ಬೇಕಾದ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ 190+ ರನ್ಸ್ ನ ಸ್ಕೋರ್ ಮಾಡಲೇಬೇಕು. ಯಾಕಂದ್ರೆ ಈ ಗ್ರೌಂಡ್ ಅಲ್ಲಿ 200+ ರನ್ಸ್ ಕೂಡ ಚೇಸ್ ಕೂಡ ಆಗಿದೆ, ಆದ್ರಿಂದ 190+ ನ ಸ್ಕೋರ್ ಮಾಡಲೇಬೇಕು. ಅದೇನಾದ್ರು ಚೇಸ್ ಮಾಡ್ಬೇಕಾದ್ರೆ 190 ಒಳಗಡೆ ಕಟ್ ಆಗ್ಬೇಕು, ಅವಾಗ ಈಸಿ ಆಗುತ್ತೆ ಚೇಸ್ ಮಾಡಕ್ಕೆ. ಯಾವ್ದೇ ಗ್ರೌಂಡ್ ಅಲ್ಲಿ ಆಗ್ಲಿ 200+ ರನ್ಸ್ ನ ಕೊಟ್ರೆ ಸಖತ್ ಕಷ್ಟ ಆಗುತ್ತೆ ಚೇಸ್ ಮಾಡಕ್ಕೆ, ಅದರಿಂದ 190 ಒಳಗಡೆ ಕಟ್ ಆಗಕ್ಕೆ ನೋಡ್ತಾ ಇರ್ತಾರೆ. ಹಂಗೆ ಈ ಗ್ರೌಂಡ್ ಅಲ್ಲಿ IPL ಎಷ್ಟು ಮ್ಯಾಚ್ ಆಡಿದಾರೆ ಅಂತ ನೋಡೋಣ. ಟೋಟಲ್ 98 ಮ್ಯಾಚಸ್ ಆಡಿರೋದು. ಅದ್ರಲ್ಲಿ ನೋಡಿ, ಫಸ್ಟ್ ಬ್ಯಾಟಿಂಗ್ ಆಡಿದವರು 45 ಮ್ಯಾಚಸ್ ವಿನ್ನರ್, ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 52 ಮ್ಯಾಚಸ್ ವಿನ್ ಆಗಿದ್ರು. ಇಲ್ಲಿ ನೋಡಿ, ಚೇಸಿಂಗ್ ಮಾಡಿದ್ರೆ ಡಾಮಿನೇಟ್ ಜಾಸ್ತಿ ಇದೆ. ಹೌದು, ಯಾವ್ದೇ ಗ್ರೌಂಡ್ ಅಲ್ಲಿ ಆಗ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಗ್ರೌಂಡ್ ಅಲ್ಲೂ ಚೇಸಿಂಗ್ ಮಾಡೋದೇ ಡಾಮಿನೇಟ್ ಇರೋದು. ಏನಕ್ಕಂದ್ರೆ ಒಂದು ಡ್ಯೂ ಫ್ಯಾಕ್ಟರ್ ಮತ್ತೆ ಟಾರ್ಗೆಟ್ ಗೊತ್ತಿರುತ್ತೆ, ಅದರಿಂದ ಈಸಿಯಾಗಿ ನೋಡ್ಕೊಂಡು ಚೇಸ್ ಮಾಡ್ತಾರೆ. ಅದರಿಂದ ಇವತ್ತು ಅಷ್ಟೇ ಯಾರು ಟಾಸ್ ವಿನ್ ಆಗ್ತಾರೆ ಅವ್ರು ಚೇಸಿಂಗ್ ತಗೋತಾರೆ. ಇವತ್ತಿನ ಮ್ಯಾಚ್ಗೆ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. ಎರಡು ಟೀಮ್ಸ್ DC ಅಂತ ಬಂದಾಗ ಇವತ್ತು ಲುಂಗಿ ಅಂಗಿಡಿ ಮರಳುವ ಸಾಧ್ಯತೆ ಇದೆ. ಅವ್ರದ್ದು ಏನಾದ್ರು ಬಂದ್ರೆ KL ಜಮೀಸನ್ ಜಾಗ ಬಿಟ್ಕೊಡ್ಬೇಕು, ಬೇರೆ ಇನ್ಯಾರು ಆಪ್ಷನ್ ಇಲ್ಲ. ಇನ್ ಸ್ಟಬ್ಸ್ ನ ಕೂರ್ಸಕ್ಕಾಗಲ್ಲ, ಇವ್ರು ಸ್ಟಾರ್ಕ್ ನ ಕೂರ್ಸಕ್ಕಾಗಲ್ಲ, ನಿಶಾಂಕನ ಕೂರ್ಸಕ್ಕಾಗಲ್ಲ. ಯಾಕಂದ್ರೆ ಅವ್ರು ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ, ಅದರಿಂದ KL ಜಮೀಸನ್ ಜಾಗ ಬಿಟ್ಕೊಡ್ಬೇಕಾಗುತ್ತೆ. ಅದೊಂದೇ ಚೇಂಜ್ ನಾನು ನೋಡ್ತಾ ಇರೋದು, ಇನ್ಯಾವುದೇ ಚೇಂಜಸ್ ಮಾಡಕ್ ಹೋಗಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. ಅದೇನೋ CSK ಬಂದಾಗ CSK ಲಾಸ್ಟ್ ಮ್ಯಾಚ್ ವಿನ್ ಆಗಿದೆ, ಅದರಿಂದ ಯಾವ್ದೇ ಚೇಂಜಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಎಲ್ಲ ಚೇಂಜಸ್ ಮಾಡಿ ಒಂಥರ ಗೆಲುವಿನ ಟ್ರ್ಯಾಕ್ ಬಂದಿದ್ದಾರೆ, ಅದರಿಂದ ಯಾವ್ದು ಚೇಂಜಸ್ ಮಾಡಕ್ ಹೋಗಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ಆಗುತ್ತೆ ಅಂತ ನೋಡಿ. CSK ಅಂತ ನೋಡಿದಾಗ CSK ಕಡೆ ಬೌಲಿಂಗ್ ಸಖತ್ತಾಗಿ ಆಡ್ತಾ ಇದ್ದಾರೆ, ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಕೆಲವರು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. DC ಅಂತ ಬಂದಾಗ ಬೌಲಿಂಗ್ ಅಲ್ಲೂ ಅಷ್ಟೊಂದು ನಾರ್ಮಲ್ ಆಗಿದೆ, ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಒಂಥರ ಇನ್ಕನ್ಸಿಸ್ಟೆನ್ಸಿ ಕಾಡ್ತಾ ಇದೆ. ಓವರ್ ಆಲ್ ಸ್ಟಾಟ್ಸ್ ನೋಡಿದಾಗಲೂ ಅಷ್ಟೇ ಒಂಥರ CSK ನೇ ಡಾಮಿನೇಟ್ ಮಾಡಿರೋದಲ್ವಾ, ಅದರಿಂದ ನನ್ಗೆ ಇವತ್ತು ಅನಿಸ್ತದೆ CSK ನೇ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡಿ, ನನಗೆ ಎರಡು ಟೀಮ್ಸ್ಗೂ ಒಂಥರ ವಿಕ್ಟ್ರಿ ಇಂಪಾರ್ಟೆಂಟ್. ಇವತ್ತು ನೋಡಿ, ಮ್ಯಾಚ್ ವಿನ್ ಆದ್ರೆ ಅವ್ರು ಒಂಥರ ಟೂರ್ನಮೆಂಟ್ ಅಲ್ಲಿ ಇನ್ನೂ ಉಳ್ಕೋತಾರೆ. ಅದೇನಾದ್ರು ಇವತ್ತು ಯಾರು ಮ್ಯಾಚ್ ಸೋಲ್ತಾರೋ ಅವ್ರು ಸಖತ್ ಕಷ್ಟ ಆಗುತ್ತೆ. ಅದೇ ಮನೆ ಮ್ಯಾಚ್ ಏನಾದ್ರು GT ಏನಾದ್ರು ಸೋತಿದ್ರೆ ಅವಾಗ ಇವ್ರಿಗೆ ಇನ್ನೂ ಚಾನ್ಸಸ್ ಇರ್ತಾ ಇತ್ತು. ಬಟ್ GT ವಿನ್ ಆಯ್ತಲ್ಲ, ಆದ್ರಿಂದ ಇವ್ರು ವಿನ್ ಆಗ್ಲೇಬೇಕು. ಇವತ್ತು ಯಾವ ಟೀಮ್ ಸೋಲುತ್ತೋ ಆ ಟೀಮ್ಗೆ ಪ್ಲೇಯರ್ಸ್ ಬರೋಕ್ ಸಖತ್ ಕಷ್ಟ ಆಗುತ್ತೆ. ಆದ್ರಿಂದ ಎರಡು ಟೀಮ್ಸ್ ವಿನ್ ಆಗಕ್ಕೆ ನೋಡ್ತಾ ಇರುತ್ತೆ. ನೋಡೋಣ, ಒಂಥರ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಜವಾಗಿರುತ್ತೆ ಅಂತ ಹೇಳುತ್ತೆ. ಯಾಕಂದ್ರೆ ಇವ್ರಿಗೂ ವಿಕ್ಟ್ರಿ ಇಂಪಾರ್ಟೆಂಟ್ ಅಲ್ವಾ, ಒಂಥರ ಈಕ್ವಲ್ ರೈವಲ್ರಿ ಇರುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಮನಸ್ಸಿಗೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.